ತುಂಬ ಖುಷಿ ಆಯಿತು ಸರ್. ಇಲ್ಲಿ ಬಂದು ಏನೇ ನೋವು ಇದ್ರೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಸರ್ ಎಲ್ಲರಿಗೂ. ಸ್ವಂತ ಅನುಭವದಿಂದ ಸರ್ ನಾನು ತುಂಬ ವರ್ಷ ನೋವು ತಿಂದ್ಬಿಟ್ಟೆ ಸರ್. ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಯಿತು ಸರ್. ತುಂಬ ಕೆಲಸ ಮಾಡ್ತೀನಿ ಇವಾಗಂತೂ ನನಗೆ ಏನು ಪೇನೇ ಬರಲ್ಲ. ಏನೇನು ಮಾಡ್ತೀರಾ? ಎಲ್ಲ ಮನೆ ಕೆಲಸ ಎಷ್ಟಿರುತ್ತೆ ಸರ್ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಮುಂಚೆ ಮಾಡೋಕ್ಕಾಗ್ತಿಲ್ಲ ಸರ್. ಸ್ವಲ್ಪ ಕೂತ್ಕೊಳ್ಳೋದು, ಸ್ವಲ್ಪ ರೆಸ್ಟ್ ತೊಗೊಳ್ಳೋದು. ಇವಾಗ ಏನಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೆಂತ್ಯ ಕಾಳು ಚೆನ್ನಾಗ್ತೀನಿ. ತೆಂಗಿನಕಾಯಿ ಮಾತ್ರ ಮಿಕ್ಸ್ ಮಾಡ್ದಂಗೆ ತಗೊಳ್ಳಿ. ಕೊಬ್ಬರಿಣ್ಣೆ ಕುಡಿಯೋದು ಮಾತ್ರ ಮಾಡಿ. ಎಣ್ಣೆ ಕುಡಿತಾರೆ ಸರ್, ನಾನು ತುಪ್ಪ ಕುಡಿತಾ ಇದ್ದೀನಿ. ಎನಿಥಿಂಗ್ ಇಸ್ ಫೈನ್. ಕೊಬ್ಬರಿಣ್ಣೆ ಎನಿ ಒಂದು ನ್ಯಾಚುರಲ್ ಸ್ಯಾಚುರೇಟೆಡ್ ಫ್ಯಾಟ್ ಬೇಕು ಬಾಡಿಗೆ. ಒಂದು 2 ಚಮಚ ಕುಡಿದ್ಬಿಟ್ರೆ ಸಾಕು. ಇಡೀ ಬಾಡಿ ಅವತ್ತಿಗೆ ಬೇಕಾಗಿರೋ ಹಾರ್ಮೋನ್ಸ್ ಎಲ್ಲ ಫ್ಯಾಟ್ ಡಿಪೆಂಡೆಂಟ್ ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಬಾಡಿ ಚೆನ್ನಾಗಿರುತ್ತೆ. ಬಾಡಿನೂ ಖುಷಿ, ನೀವು ಖುಷಿ. ನಾನು ಬೆಳಗ್ಗೆ ಹೊತ್ತು ಬಿಸಿನೀರು ಹಾಕೊಂಡು ಸ್ವಲ್ಪ ತುಪ್ಪ ಕುಡಿದ್ತೀನಿ. ಖಂಡಿತ ಲೈಫ್ ಟೈಮ್ ಮಾಡಿ ಅಭ್ಯಾಸ. ನಿಮ್ಮ ಸ್ಕಿನ್ ಎಲ್ಲ ನೋಡಿ 60 ವರ್ಷದಲ್ಲೂ ಕೂಡ 30 ವರ್ಷದ ಸ್ಕಿನ್ ಗ್ಲೋ ಆಗುತ್ತೆ. ಚೆನ್ನಾಗಿದೆ. ಬ್ರೈನ್ ಕೂಡ ಶಾರ್ಪ್ ಇರುತ್ತೆ. ತುಂಬ ಖುಷಿ ಆಯ್ತು ಸರ್. ಅಲ್ಲಿ ಟ್ರಿಪ್ಪಲ್ಲಿ ಸರ್ ಏನೂ ಇರಲಿಲ್ಲ. ಇದು ಚಪಾತಿ ಒಂದೊಂದು ತಿಂದ್ಬಿಟ್ಟಿದ್ದೀನಿ ಸರ್. ಚಪಾತಿ ಪೂರಿ ಅದು ತಿಂದ್ಬಿಟ್ಟಿದ್ದೀನಿ ಸರ್. ಒಬ್ಬಟ್ಟು ಇಷ್ಟ, ಏನು ಮಾಡೋದು ಸರ್. ಅಕ್ಕಿನಲ್ಲಿ ಮಾಡ್ಕೊಳ್ಳಿ. ಅಕ್ಕಿನಲ್ಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಅದು ಇಟ್ಕೊಂಡ್ಬಿಟ್ಟು ಮೈದಾ ಮಾತ್ರ ಯೂಸ್ ಮಾಡಬೇಕು. ಮೈದಾ ಮಾತ್ರ ಬೇಡ. ಯಾಕೆಂದರೆ ಈಗ ಮೇಯ್ನ್ ಕಾಯಿಲೆ ಬಂದಿರೋದು ಆಲ್ರೆಡಿ ಬಾಡಿಗೆ ಅಷ್ಟು ಟಾಕ್ಸಿನ್ಸ್ ಡೆಪಾಸಿಟ್ ಆಗಿ ಮತ್ತೆ ಮೈದಾ, ಗೋಧಿ, ಕಾಫಿ ಮತ್ತು ಒಬ್ಬಟ್ಟು ಅಂತ ಹೋಗ್ಬಿಟ್ರೆ ಮತ್ತೆ ನಿಮಗೆ ಬೇರೆ ಥರ ಹೋಗ್ಬಿಟ್ಟು ಬಾಡಿ ಬೇರೆ ಥರ. ಅದಕ್ಕೆ ಆ ರಿಸ್ಕ್ ಆಗ್ತದೆ. ಈ ನೋವು ಅನುಭವಿಸ್ಬೇಕಾದ್ರೆ ಎಷ್ಟಿತ್ತು ನಿಮ್ಗೆ ಗೊತ್ತಾನೆ. ನಾನು ಕೇಳೋದು, ಈ ಕಾಫಿ ಕುಡಿದಾಗ 20 ನಿಮಿಷ ಈಗ ಒಂದು ಸಿಕ್ಕಿರುತ್ತೆ ನಮಗೆ, ಅದು ಚೆನ್ನಾಗಿರುತ್ತೆ ಅಥವಾ ನೋವು ಅನುಭವಿಸ್ಬೇಕಾರೆ ಅದು ಯಾವುದು ವರ್ಕ್ ಹೇಳಿ? ಈ ಖುಷಿನ ಕಂಪ್ರಮೈಸ್ ಮಾಡ್ಕೋಬೋದು, ಆ ನೋವು ಮಾತ್ರ ಚೆನ್ನಾಗಿ. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋಣ ಸಿನ್ಸಿಯರ್ ಮಾತೇನಂದ್ರೆ, ನೀವು ಏನಿದಾವಲ್ಲ ನಿಮ್ಗೆ ಕಂಪ್ಲೀಟ್ ಬಿಟ್ಟು ನಮ್ಗೆ ಆಗಲ್ಲ ಅನ್ಕೊಂಡು ಬಿಟ್ಬಿಡಿ. ಅವ್ನು ನಿಮ್ಮ ಬಾಡಿಗೆ ಆಗಲ್ಲ ಅನ್ಕೊಂಡು ಬಿಟ್ಬಿಡಿ. ಇವನ್ ಚೆನ್ನಾಗಿರೋರು ಕೂಡ ತಿಂತಿದ್ದಾರೆ, ಅವ್ರು ಕೂಡ ಒಂದು ನಿಲ್ಲಿಸ್ತಾರೆ. ಚಪಾತಿನೂ ಬೇಡ, ಒಬ್ಬಟ್ಟು ಬೇಡ, ಕಾಫಿನೂ ಬೇಡ, ಏನಿಲ್ಲ ಅದು ಸವಾಸನೆ ಬೇಡ, ಬಿಟ್ಬಿಡಿ. ಅವೇನು 5-6 ಐಟಮ್ಸ್ ಇದಾವೆ ಬಿಟ್ಬಿಡಿ. ಆಮೇಲೆ ನೋಡಿ ನಿಮ್ಮ ಮ್ಯಾಜಿಕ್ ಇನ್ನೊಂದು 6 ಮಂತ್ ಬಿಟ್ಟು ನೋಡಿ, ತುಂಬ ಚೆನ್ನಾಗ್ತದೆ. ಇವಾಗ ಮಾತ್ರೆ ಮೇಲಿದೆ ಬಾಡಿ. ಅವ್ನು ಬಿಡುವಾಗ ಏನು ಮಾಡ್ಬೋದು ನಾವು, ನೆಕ್ಸ್ಟ್ ಒಂದು ವಿಸಿಟಲ್ಲಿ 4 ಮಾತ್ರೆ ನಿಲ್ಲಿಸ್ತೀವಿ, ಇನ್ನೊಂದು ವಿಸಿಟ್ ಮತ್ತೊಂದು 4 ಹಿಂಗೆ ಡೌನ್ ಮಾಡ್ಕೊಂಡು 6 ಮಂತ್ಸ್ ಇದೆ ಎಲ್ಲ ಮಾತ್ರೆ. ಇವಾಗ ನಿಮ್ಮ ಬಾಡಿ ಪೇನ್ಫುಲ್ ಆಗಿತ್ತು ಅವಾಗ ಅಂದರೆ ಮೆಡಿಸಿನ್ ಮೇಲೆ ಸಪ್ಲಿಮೆಂಟ್ ಮೇಲೆ ಡಿಪೆಂಡೆಂಟ್ ಮಾಡಿ ಇವಾಗ ಪೇನ್ ಫ್ರೀ ಮಾಡಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ದಿನ ಹಂಗೆ ಮಾಡ್ತಾ ಡಯಟ್ ಕಂಟಿನ್ಯೂಸ್ ಮಾಡ್ತಾ ಅವಾಗ ಅದನ್ನ ಮೆಡಿಸಿನ್ ಫ್ರೀ ಮಾಡ್ತೀವಿ, ಔಷಧ ರಹಿತ ಜೀವನ ಮಾಡ್ತೀವಿ. ಅದಕ್ಕೆ ಅದಾದ್ಮೇಲೆ ಈ ಡಯಟ್ ಮಾತ್ರ ಹಂಗೆ ಏನು ಅವಾಯ್ಡ್ ಮಾಡ್ತಿರಲ್ಲ ಅವ್ರು ಲೈಫ್ ಟೈಮ್ ಬಿಟ್ಬಿಡಿ. ಅದರಿಂದ ಒಳ್ಳೇದನ್ನ ಕೆಟ್ಟದ್ದೇ ಆಗುತ್ತೆ, ಇವತ್ತೆಲ್ಲ ಮಾಡಿ ಕೆಟ್ಟದ್ದೇ ಆಗುತ್ತೆ. ಹಂಗಾಗಿ ನೋವು ಕಡಿಮೆ ಆಗಿದೆ ಸರ್. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಬಿಡ್ತೀನಿ ಸರ್. ನೋವು ಕಡಿಮೆ ಆದರೆ ಸಾಕು. ಥ್ಯಾಂಕ್ ಯು.